ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೂತಾಯಿ ಮೀನಿನ ಸಾರು ಮಾಡ್ತಾ ಇದ್ದೇನೆ. ಆದರೆ ಯಾವಾಗಲೂ ನಾನು ಮಾಡೋ ಮೀನಿನ ಸಾರು ಅಂದರೆ ಖಡಕ್ಕಾಗಿರ್ತದೆ. ಆದರೆ ಇವತ್ತು ಖಾರ ಕಡಿಮೆ ಬಳಸಿ ಅಷ್ಟೇ ರುಚಿಯಾದ ಒಂದು ಬೂತಾಯಿ ಮೀನಿನ ಸಾರು ಮಾಡ್ತಾ ಇದ್ದೇನೆ. ಮೀನು ಸಾರು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ತುಂಬ ಖಾರ ಮೀನು ಸಾರು ಕೆಲವರಿಗೆ ಇಷ್ಟ ಆಗಲ್ಲ. ಇವತ್ತು ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡು ಮೀನು ಸಾರು ಮಾಡ್ತಾ ಇದ್ದೇನೆ. ಬನ್ನಿ, ಇದನ್ನು ನಾವೀಗ ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನಾನು ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಯಾವಾಗಲೂ ಬೂತಾಯಿ ಮೀನನ್ನು ಕ್ಲೀನ್ ಮಾಡುವಾಗ ಉಪ್ಪು ಹಾಕಿ ಕ್ಲೀನ್ ಮಾಡಿದರೆ ಅದರ ವಾಸನೆ ತುಂಬ ಕಡಿಮೆ ಆಗ್ತದೆ. ಇಲ್ಲದ್ರೆ ತುಂಬ ವಾಸನೆ ಅಂತ ಮೀನು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರ್ತದೆ. ಮತ್ತು ದೊಡ್ಡ ದೊಡ್ಡ ಬೂತಾಯಿ ನೋಡಿ, ತುಂಬ ಒಂದು ಒಳ್ಳೆ ಮೀನು ಅಂತಲೇ ಹೇಳ್ಬೋದು. ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಬಾಣಲೆ ಇಟ್ಟಿದ್ದೇನೆ. ಈಗ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆಯಲ್ಲಿ ನಾನು ಮಸಾಲೆ ಫ್ರೈ ಮಾಡ್ತಾ ಇದ್ದೇನೆ ಇವತ್ತು. ಇಲ್ಲಿ ನಾನು ನನ್ನ ಒಂದು ಹಿಡಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯನ್ನು ಮಾತ್ರ ಹಾಕ್ತಾ ಇದ್ದೇನೆ. ತುಂಬ ಖಾರ ಮಾಡ್ತಾ ಇಲ್ಲ ಇವತ್ತಿನ ಸಾರು, ಬೂತಾಯಿ ಮೀನಿನ ಸಾರು. ಯಾಕಂದರೆ ಖಾರ ಕಡಿಮೆ ತಿನ್ನುವವರಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರ್ತದೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ನಾನು 3 ಸ್ಪೂನು ಕೊತ್ತಂಬರಿ ಬೀಜ, 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಮೆಂತೆ, 1/4 ಸ್ಪೂನ್ ಕಾಳು, 1/4 ಸ್ಪೂನು ಕಾಳುಮೆಣಸು, ಹಾಗೆ 1 ಸ್ಪೂನು ಜೀರಿಗೆಯನ್ನು ತಗೊಂಡಿದ್ದೇನೆ. ಇದನ್ನು ನಾವೀಗ ಸ್ವಲ್ಪ ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ತುಂಬ ಒಂದು ಪರಿಮಳವನ್ನು ಇದು ಕೊಡ್ತದೆ. ನೋಡಿ, ಈಗ ಚೆನ್ನಾಗಿ ನಾವಿದನ್ನು ಫ್ರೈ ಮಾಡಿಕೊಳ್ಬೇಕು. ಒಳ್ಳೆ ಫ್ರೈ ಆದರೆ ಸಾರು ಕೂಡ ತುಂಬ ಚೆನ್ನಾಗಿರ್ತದೆ. ಬೂತಾಯಿ ಮೀನಿನ ಸಾರು ಕೂಡ. ಮಸಾಲೆ ಪದಾರ್ಥ ಚೆನ್ನಾಗಿ ಫ್ರೈ ಆಗಿದೆ, ಸಾಕು. ಈಗ ನಾನು ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿಯಾಗಿದೆ. ಜಜ್ಜಿರುವ 5 ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಯಾಕಂದರೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಬೇಕು, ಇಲ್ಲದಿದ್ದರೆ ಅದು ಸಿಡಿತದೆ. ಈಗ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಬೇಕು. ಜಜ್ಜಿದ್ರೆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ತದೆ. ಬೆಳ್ಳುಳ್ಳಿ ಫ್ರೈ ಆಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಒಂದು ಹದವಾಗಿ ಅದರ ಹಸಿ ವಾಸನೆಯು ಹೋಗಬೇಕು. ಆಗ ಒಂದು ಒಳ್ಳೆಯ ಪರಿಮಳವನ್ನು ಇದು ಕೊಡ್ತದೆ. ತುಂಬ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಹಸಿ ವಾಸನೆ ಹೋಗಿದೆ. ಈಗ ನಾನು 3 ಹೆಸರು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇದು ಒಂದು ಒಳ್ಳೆಯ ರುಚಿ ಕೊಡುವಂಥ ಬೂತಾಯಿ ಮೀನಿನ ಸಾರು ಅಂತಲೇ ಹೇಳ್ಬೋದು. ಇದು ಸ್ಪೆಷಲ್, ತುಂಬ ಚೆನ್ನಾಗಿರ್ತದೆ. ಖಂಡಿತವಾಗಿ ಒಮ್ಮೆ ಎಲ್ಲರೂ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ತದೆ. ಒಂದು ಸಣ್ಣ 2 ತುಂಡು ನಾನು ಶುಂಠಿಯನ್ನು ಹಾಕ್ತಾ ಇದ್ದೇನೆ. ಜಾಸ್ತಿ ಶುಂಠಿ ಹಾಕ್ತಾ ಇಲ್ಲ. ಚೆನ್ನಾಗಿ ಫ್ರೈ ಮಾಡುವ. ಫ್ರೈ ಆಯಿತು. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಬ್ಯಾಡಗಿ ಮೆಣಸಿನ್ಕಾಯಿ ಯಾವಾಗಲೂ ಖಾರ ಕಡಿಮೆ, ಕಲರ್ ಜಾಸ್ತಿ ಇರ್ತದೆ. ಮತ್ತು ಹುರಿದಿಟ್ಕೊಂಡಿರುವ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಬೇಕು. ಹಾಗೆ 1 ಕಪ್ಪಿನಷ್ಟು ನಾನು ತುರಿದಿಟ್ಕೊಂಡಿರುವ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪನ್ನು ಹಾಕಿ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ. ಈಗ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿಯಾಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾನು ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ಯಾಕಂದರೆ ಖಾರ ಕಡಿಮೆ ಮಾಡ್ತಾ ಇದ್ದೇನೆ. ನೋಡಿ, ಜಾಸ್ತಿ ಹಸಿಮೆಣಸಿನಕಾಯಿಗಳನ್ನು ಕೂಡ ನಾನು ಹಾಕ್ತಾ ಇಲ್ಲ. ಈರುಳ್ಳಿ ಕೂಡ ಹಾಗೆ ಇವತ್ತಿನ ಮೀನು ಸಾರಿಗೆ ಸ್ವಲ್ಪ ಜಾಸ್ತಿ ಬಳಸಿದ್ದೇನೆ. ನೋಡಿ, ಅದು ತುಂಬ ಚೆನ್ನಾಗಿರ್ತದೆ. ಒಂದು ಚೆನ್ನಾಗಿ ಫ್ರೈ ಆದರೆ ಒಂದು ಒಳ್ಳೆಯ ರುಚಿಯನ್ನು ಇದು ಕೊಡ್ತದೆ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಪದಾರ್ಥವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಫಸ್ಟಿಗೆ ಈ ಈರುಳ್ಳಿ ಮತ್ತು ಈ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆದರೆ ಒಂದು ಒಳ್ಳೆಯ ಪರಿಮಳವನ್ನು ಇದು ಕೊಡ್ತದೆ. ಮೀನು ಸಾರು ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಖಂಡಿತ ಖಾರ ತಿನ್ನದವರು ಇದನ್ನು ಗ್ಯಾರಂಟಿ ಇಷ್ಟಪಡ್ತಾರೆ. ಅಷ್ಟೊಂದು ರುಚಿಯಾದ ಮೀನು ಸಾರು ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ನಾವು ಚೆನ್ನಾಗಿ ಹದ ಮಾಡಿಕೊಳ್ಬೇಕು. ನಮಗೆ ಯಾವ ಹದದಲ್ಲಿ ಬೇಕು ನೋಡಿ, ಆ ಹದದಲ್ಲಿ ಮಾಡಿದರೆ ಸಾಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ತುಂಬ ಚೆನ್ನಾಗಿರ್ತದೆ. ನಿಜವಾಗ್ಲೂ ಹೇಳ್ತೇನೆ, ಒಮ್ಮೆ ಟ್ರೈ ಮಾಡಿ. ಈ ಮೀನು ಸಾರನ್ನು ಇಷ್ಟಪಡ್ತೀರಿ. ಸ್ವಲ್ಪ ನೀರು ಹಾಕ್ಕೊಳ್ಳುವ. ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಇದು ಬೇಗ ಗಟ್ಟಿ ಆಗ್ತದೆ. ಸ್ವಲ್ಪ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಬೇಯಲಿಕ್ಕೆ ಇಡಬೇಕು. ನಾವು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಈಗ ಮಸಾಲೆ ಕುದೀತಾ ಉಂಟಾ ಅಂತ ನೋಡುವ. ನೋಡಿ, ತುಂಬ ಚೆನ್ನಾಗಿ ಕುದೀತಾ ಉಂಟು ನೋಡಿ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡುವ. ನೋಡಿ, ಮಸಾಲೆ ಚೆನ್ನಾಗಿ ಕುದ್ದಿದೆ. ಈಗ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಉಪ್ಪು ಕರೆಕ್ಟಾಗಿದೆ.
ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಒಂದೊಂದಾಗಿ ಮಸಾಲೆಗೆ ಹಾಕಿ ಚೆನ್ನಾಗಿ ಕುದಿಬೇಕಿದು. ನೋಡಿ ಬರೀ ಮಸಾಲೆ ಅಷ್ಟೊಂದು ಪರಿಮಳ ಬರ್ತಾ ಉಂಟು. ಇನ್ನು ಮೀನಿನ ಜೊತೆ ಇದು ಬೆಂದಾಗ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಖಾರ ಕಡಿಮೆ ತಿನ್ನುವವರು ಈ ರೀತಿ ಒಂದು ಮೀನು ಸಾರು ಮಾಡಿ ತಿನ್ನಿ, ಖಂಡಿತ ಎಲ್ಲರೂ ಇಷ್ಟಪಡ್ತೀರಿ. ಒಂದು ರುಚಿ ರುಚಿಯಾದ ಮೀನಿನ ಸಾರು ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ನಾವು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಬನ್ನಿ ಈಗ ಮೀನು ಬೆಂದಿದೆಯಾ ಅಂತ ನೋಡುವ. ನೋಡಿ ಒಳ್ಳೆ ಘಮ ಬರ್ತಾ ಉಂಟು, ಎಷ್ಟು ಚೆನ್ನಾಗಿ ಕುದೀತಾ ಉಂಟು ನೋಡಿ. ಖಂಡಿತ ಮೀನು ಚೆನ್ನಾಗಿ ಬೆಂದಿರ್ತದೆ. ಈಗ ನೋಡೋಣ, ನೋಡಿ ಮೀನು ಬೆಂದಿದೆ ಅಂತ ನೋಡಿ, ಸೂಪರಾಗಿ ಬೆಂದಿದೆ. ಈ ರೀತಿ ಆಗಬೇಕು ನೋಡಿ. ಮೀನು ಫ್ರೆಶ್ ಆಗಿದ್ದರೆ ಈ ಥರ ಗಟ್ಟಿ ಗಟ್ಟಿಯಾಗಿರ್ತದೆ ನೋಡಿ. ಮೀನು ನಮ್ಮಲ್ಲಿ ಹೇಳ್ತಾರೆ ಕಲಡದು ಜೀನ್. ರುಚಿ ರುಚಿಯಾದ ಬೂತಾಯಿ ಮೀನಿನ ಸಾರು ರೆಡಿಯಾಗಿದೆ ನೋಡಿ. ಮೀನು ಯಾವ ರೀತಿ ಇದೆ ನೋಡಿ, ಕುದ್ದ ಮೇಲೂ ಇಷ್ಟು ಗಟ್ಟಿ ಗಟ್ಟಿಯಾಗಿರಬೇಕಾದ್ರೆ ಮೀನು ಅಷ್ಟು ಫ್ರೆಶ್ ಆಗಿದೆ ಅಂತ ಅರ್ಥ. ತುಂಬ ಚೆನ್ನಾಗಿರ್ತದೆ. ಈಗ ಒಂದು ಬಟ್ಟಲು ಊಟ ಅಂತೂ ಗ್ಯಾರಂಟಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕುಚ್ಚಲಕ್ಕಿದು ಅನ್ನ ಮಾಡಿದ್ದೇನೆ. ಇದಕ್ಕೆ ಒಂದು ಸೂಪರಾದ ಬೂತಾಯಿ ಮೀನಿನ ಸಾರು ಇದ್ದರೆ ಉಂಟಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಷ್ಟು ಊಟ ಸೇರ್ತದೆ. ಯಾಕಂದರೆ ಒಂದು ಕುಚ್ಚಲಕ್ಕಿಗೆ ಮೀನಿನ ಸಾರು ಅಂದರೆ ಒಳ್ಳೆ ಕಾಂಬಿನೇಷನ್. ವೈಟ್ ರೈಸಿಗೂ ಚೆನ್ನಾಗಿರ್ತದೆ, ಯಾಕಂದರೆ ನಾವು ವೈಟ್ ರೈಸಿಗೆ ಯೂಸ್ ಮಾಡ್ತೇವೆ. ರಾಗಿ ಮುದ್ದೆಗೂ ಸೂಪರ್ ಆಗಿರ್ತದೆ. ಮತ್ತು ನೀರು ದೋಸೆ, ಇಡ್ಲಿಗೆ ಎಲ್ಲ ಮೀನಿನ ಸಾರು ಅಂದರೆ ಮಂಗಳೂರಲ್ಲಿ ತುಂಬ ಫೇಮಸ್. ಆದರೂ ಕೂಡ ಬೂತಾಯಿ ಅಂದರೆ ಅಷ್ಟು ರುಚಿಯಾಗಿರ್ತದೆ. ಇದು ಒಳ್ಳೆ ರುಚಿಯ ಬೂತಾಯಿ, ಪಸೆತ ಬೂತಾಯಿ ಅಂತ ಹೇಳ್ತೇವೆ. ಈ ಟೈಮಿಗೆ ಬರೋದು ಇಂಥ ಬೂತಾಯಿಗಳು. ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಮೀನು. ನೀವು ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗ್ತದೆ. ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.